ನಾವು ದುಡಿಯೋದು ದುಡ್ಗಾಗಿ, ಆದ್ರೆ ದುಡ್ಡು ಬಂದ್ಮೇಲೆ EMI, ಸ್ಕೂಲ್ ಫೀಸ್, ಮೆಡಿಕಲ್, ಪೆಟ್ರೋಲ್ ಹೀಗೆ ಒಂದೊಂದಾಗಿ ಖರ್ಚಾಗತ್ತೆ. ತಿಂಗಳ ಕೊನೆಯಲ್ಲಿ ಅನ್ಕೋತೀವಿ ಈ ತಿಂಗಳಿಂದ ಸ್ವಲ್ಪ ಸೇವ್ ಮಾಡೋಣ ಅಂತ, ಆದ್ರೆ ನೋಡಿದ್ರೆ ಏನು ಉಳ್ದಿರಲ್ಲ. ನಮ್ಗೂನು ಹಂಗೆ ಆಗ್ತಾ ಇತ್ತು. ಅದಕ್ಕೆ ನಾವ್ ಯೋಚನೆ ಮಾಡಿದ್ದು ಸಿಂಪಲ್, ಸೇವಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ನ ಸಿಂಪಲ್ ಆಗಿ ಮಾಡೋಕೆ. ಅಲ್ಲಿಂದಾನೇ ಶುರು ಆಗಿದ್ದು ಅವಕಾಶ್. ಅವಕಾಶ್ನಲ್ಲಿ ನೀವು ₹100 ಇನ್ವೆಸ್ಟ್ಮೆಂಟ್ ಶುರು ಮಾಡ್ಬೋದು. ಗೋಲ್ಡ್, ಸಿಲ್ವರ್, ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ಸ್ ಮೇಲೆ. ಅಂದ್ರೆ ನಿಮ್ ದುಡ್ಡು ಸೆಬಿ ರೆಗ್ಯುಲೇಟೆಡ್ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮಾರ್ಕೆಟ್ ಜೊತೆಗೆ ಚೇಂಜ್ ಆಗುತ್ತೆ, ಅಪ್ಲಿಕಬಲ್ NAV ಪ್ರಕಾರ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇಲ್ಲಿ ಲಾಕ್ ಇನ್ ಪೀರಿಯಡ್ ಇಲ್ಲ. ಅಂದ್ರೆ ನೀವು ಯಾವಾಗ ಬೇಕಾದ್ರೂ ರಿಡೀಮ್ ಮಾಡ್ಕೊಬಹುದು. ನಿಮ್ಮ ಇನ್ಕಮ್ 20,000 ಇರ್ಲಿ ಇಲ್ಲ 50,000 ಇರ್ಲಿ, ಅಥವಾ ನಿಮ್ಮ ಇನ್ಕಮ್ ಡೈಲಿ ಚೇಂಜ್ ಆಗ್ತಾ ಇರ್ಲಿ, ಸೇವ್ ಮಾಡೋದು ತುಂಬಾ ಮುಖ್ಯ. ಜೊತೆಗೆ ಕನ್ಸಿಸ್ಟೆಂಟ್ ಆಗಿರೋದು ಇನ್ನೂ ತುಂಬಾ ಮುಖ್ಯ. ಇನ್ವೆಸ್ಟಿಂಗ್ ಅಂದ್ರೆ ಕಾಂಪ್ಲಿಕೇಟೆಡ್ ಆಗಿರ್ಬೇಕು ಅಂತ ಏನೂ ಇಲ್ಲ. ಚಿಕ್ಕ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಿ ರೆಗ್ಯುಲರ್ ಆಗಿ ಬಿಲ್ಡ್ ಮಾಡಬಹುದು. ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋ ಹಾಗೆ ಇವತ್ತು ನೀವು ಸೇವ್ ಮಾಡೋ ಚಿಕ್ಕ ಚಿಕ್ಕ ಅಮೌಂಟ್ ನಾಳೆ ನಿಮ್ಮ ದೊಡ್ಡ ದೊಡ್ಡ ಅವಶ್ಯಕತೆಗೆ ನೆರವಾಗಿರ್ಬೋದು. ಎಮರ್ಜೆನ್ಸಿ ಬರ್ಲಿ, ಮಕ್ಳ ಎಜುಕೇಶನ್ಸ್ ಇರ್ಲಿ, ಮನೆ ತಗೋಬೇಕು ಅಂದಾಗ, ಅಥವಾ ನಿಮ್ಮ ಕನ್ಸುಗಳನ್ನ ನನಸು ಮಾಡ್ಕೋಬೇಕು ಅಂದಾಗ ದುಡ್ಡು ಎಲ್ಲಿಂದ ತರಲಿ ಅನ್ನೋ ಒಂದು ಟೆನ್ಷನ್ ಇದೆಲ್ಲ, ಆ ಟೆನ್ಷನ್ ನ ಕಡಿಮೆ ಮಾಡೋದೇ ನಮ್ಮ ಉದ್ದೇಶ. ದೊಡ್ಡ ಫ್ಯೂಚರ್ ಬಿಲ್ಡ್ ಮಾಡೋಕೆ ದೊಡ್ಡ ಅಮೌಂಟ್ ಇಂದ ಶುರು ಮಾಡಬೇಕು ಅಂತ ಏನಿಲ್ಲ. ಚಿಕ್ಕ ಸ್ಟಾರ್ಟ್, ರೆಗ್ಯುಲರ್ ಹ್ಯಾಬಿಟ್, ಬೆಟರ್ ಫಿನಾನ್ಷಿಯಲ್ ಫ್ಯೂಚರ್. ಅವಕಾಶ್.